ಅಕ್ಕ ಕುತ್ಕೊಳ್ರಿ ನೀವು, ನಾವು ಕರ್ಕೊಂಡು ಹೋಗ್ತೀವಿ, ಕುತ್ಕೊಳ್ರಿ, ಸೇಫ್ ಆಗಿ ಕುತ್ಕೊಳ್ರಿ, ನಾವಿದೀವಿ, ಕುತ್ಕೊಳ್ರಿ, ಪರವಾಗಿಲ್ಲ, ಕುತ್ಕೊಳ್ರಿ ನೀವು, ನಾವಿದ್ದೀವಿ, ಕರ್ಕೊಂಡು ಹೋಗ್ತೀವಿ ಸೇಫ್ ಆಗಿ ನಿಮ್ಮನ್ನ. ಕುತ್ಕೊಳ್ರಿ ಅಕ್ಕ, ಕುತ್ಕೊಳ್ರಿ ಅಕ್ಕ, ಧೈರ್ಯವಾಗಿ ಕುತ್ಕೊಳ್ಳಿ. ಹೆಂಗ್ ಹೋಗಲ್ಲ ಬಸ್ ನಾನು ನೋಡ್ಬಿಡ್ತೀನಿ ಇವತ್ತು. ಕುತ್ಕೊಳ್ರಿ ನೀವು, ನಾವು ಬಸ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು. ಆರಾಮಾಗಿ ಕುತ್ಕೊಳ್ಳಿ. ಹತ್ತಿಬೆಲೆವರೆಗೂ ಯಾರು ಇಳಿಬಾರ್ದು. ಹತ್ತಿಬೆಲೆ ಹೋಗ್ಲೇಬೇಕು ಬಸ್ಸು. ಏನ್ ಮಾಡ್ತಾನೋ ಮಾಡ್ಕೊಂಡ್ಲಿ. ಇವಾಗ 142 ಕಿಲೋಮೀಟರ್ ಹೋಗೋದು ಬಸ್ ಇದು. ಚಾರ್ಜಿಂಗ್ ಚಾರ್ಜಿಂಗು 1 ಅವರಿಂದ ಇಲ್ಲೇ ಮಾತಾಡ್ತಿರೋದು. ಆರಾಮಾಗಿ ಹತ್ತಿಬೆಲೆ ಹೋಗಿರ್ಬೋದು. ಇದೆಲ್ಲ ನಮ್ಗೆ ಹೇಳಕ್ ಹೋಗ್ಬಿಡಮ್ಮ. ನಂದು 10 ಗಂಟೆ ಆಯ್ತು, ನಾನು ಹೋಗ್ಬೇಕು. ನಂದು ನೀವು ಕೇಳ್ತೀರಾ? ಏನ್ರಿ ಮಾಡ್ತೀರಾ? BMTC ಅಧಿಕಾರಿಗಳೆಲ್ಲಾನು ಅರ್ಥ ಆಗಲ್ವಾ ನಿಮ್ಗೆ? ಚೆಕ್ ಮಾಡಲ್ವಾ ಇವ್ರನ್ನೆಲ್ಲ? ನೋಡಿ, ಬಸ್ ನಂಬರ್ ಬಂದು ಇಲ್ಲೇ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. ಚೆಕ್ ಮಾಡಿ ಯಾರು ಡಿಪೋ ಅಧಿಕಾರಿಗಳು ನೀವು ಇದ್ದೀರೋ ಇವ್ರ ಮೇಲೆ ಖಂಡಿತ ನೀವು ಬಂದು ಆಕ್ಷನ್ ತಗೋಬೇಕು. ಇದೇ ತರ ಬಿಟ್ರೆ ಪ್ಯಾಸೆಂಜರ್ಸ್ ಯಾವ ರೀತಿ ಟ್ರಾವೆಲ್ ಮಾಡೋದು ಅನ್ನೋದು ನಿಮ್ಗೆ ಅರ್ಥ ಆಗಲ್ವಾ? ಅಲ್ಲ ನೋಡಿ, ಗಾಂಧಿ ಸರ್ಕಲ್ ಬಂದು ಟಿಕೆಟ್ ಕೊಟ್ಟಿದ್ದಾರೆ, ಬಟ್ ಹೋಗಲ್ವಂತೆ. ಹೋಗ್ತೀವಿ ಬರ್ರಿ. ಇವಾಗ ಇಷ್ಟೊತ್ತು ವಿಡಿಯೋ ಮಾಡಿದ್ಮೇಲೆ ಇನ್ನು ಹೋಗ್ತೀನಿ ಅನ್ನೋದ? ಧ್ವಂಸಂದ್ರೆ ಹೋಗೋ ಹತ್ತಿಬೆಲೆ ಹೋಗಿ ಮಾಡಿ ಅಂದ್ರೆ ಟಿಕೆಟ್ ಕಂಡಕ್ಟರ್ ಕೊಟ್ಟರೆ ಡ್ರೈವರ್ ಓಡಿಸಲ್ವಾ? ನೋಡಿ, ಟಿಕೆಟ್ ಬಂದು ಕಂಡಕ್ಟರ್ ಕೊಟ್ಟಿದ್ದಾರೆ ಅಂತ ಡ್ರೈವರ್ ಹೋಗಲ್ವಂತೆ. ಟಿಕೆಟ್ ಕಂಡಕ್ಟರ್ ಕೊಡೋದು, ಮಾತಾಡ್ಬೇಕ್ರೆ ಡಿಪೋ ಅಧಿಕಾರಿಗಳ ಏನ್ ಮಾಡ್ತಿದ್ದೀರ ನೋಡಿ. ಹೋಗ್ಬೇಕು. ಕೇಳ್ರಿ, ಒಬ್ಬೊಬ್ರು ಕೇಳ್ರಿ ತಾನೆ ಹೋಗೋದು. ಕೇಳ್ದಿರ ಎಲ್ರು ಕುತ್ಕೊಂಡಿದ್ರೆ ಯಾರು ಹೋಗ್ತಾರೆ? ಇವತ್ತು ಸರಿ, ನಾಳೆ ಇಲ್ಲ ಕೆಲಸ ಮಾಡ್ತಾರೆ. ಅಣ್ಣ ಅವ್ರದ್ದು ಗುಂಜು ಎಲ್ಲಣ್ಣ ನಿಮ್ದು? ನಮ್ದು ಧ್ವಂಸಂದ್ರ ಮಾಡಿಸ್ಕೊಂಡಿದ್ದಾರೆ ಇವರು. ಗಾಂಧಿ ಸರ್ಕಲ್ ಬಟ್ ಇವರು ಗಾಂಧಿ ಸರ್ಕಲ್ ನೋಡಿ, ಕಣ್ಣಿದಿತ್ತಾನೆ ನೋಡಿ. ಗಾಂಧಿ ಸರ್ಕಲ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗ್ತಿಲ್ಲ. ಅಣ್ಣ ಇಷ್ಟು ಮಾಡಿದಾದ್ಮೇಲೆ ನೀನ್ ಹೋಗ್ತೀನಿ ಅಂತಿದ್ಯಾ? ಏನಿದು ಸರ್? ಅಲ್ಲಿ ಬೋರ್ಡ್ ಅವ್ರಿಗೆ ಅಣ್ಣ ಬೋರ್ಡ್ ಧ್ವಂಸಂದ್ರ ಅಂತ ಹಾಕಿದೀರಾ. ಟಿಕೆಟ್ ಕೊಟ್ಟಿದ್ಯಲ್ಲ, ನನ್ನ ಹತ್ರ UPI ಮಾಡಿಸ್ಕೊಂಡಿದ್ಯಲ್ಲ, ಮತ್ತೆ ಟಿಕೆಟ್ ಕೊಡಿ. 24 ರೂಪಾಯಿ ಟಿಕೆಟ್ ಧ್ವಂಸಂದ್ರ ಕೊಡು. 16 ರೂಪಾಯಿ ಟಿಕೆಟ್ ಏನ್ ಕೊಡ್ತಿದ್ಯಾ? ನೋಡಿ, 16 ರೂಪಾಯಿ ಟಿಕೆಟ್ ಕೊಡ್ತಿದ್ದಾನೆ. ಎಲ್ಲಿದೋ ಹೊರತೂರು ಕೋಡಿ ಕೊಡ್ತಿದ್ದಾನೆ ಟಿಕೆಟ್. 24 ರೂಪಾಯಿ ನಾನು UPI ಮಾಡಿರೋದು ನಿಮ್ಗೆ. ಅಲ್ಲ ರೀ, 24 ರೂಪಾಯಿ ಮಾಡಿದಿನ ಇಲ್ವಾ? ಪ್ರೂಫ್ ಇದೆ ನನ್ನ ಹತ್ರ. ಮಾಡಿದೀನಿ ತಾನೆ. ಮತ್ತೆ ಟಿಕೆಟ್ ಎಲ್ಲಿ ಕೊಡ್ಬೇಕು? ನೀನು ಎಲ್ಲಿ ಕೊಡ್ಬೇಕು ಟಿಕೆಟ್ ಅಂತ ಹೇಳು? ಧ್ವಂಸಂದ್ರಕ್ಕೆ ತಾನೇ ಕೊಡ್ಬೇಕು. ಯಾಕೆ 16 ರೂಪಾಯಿ ಟಿಕೆಟ್ 24 ರೂಪಾಯಿ ಮಾಡ್ಸ್ಕೊಂಡು ಕೊಟ್ಟಿದ್ಯಾ? ನಾವು ಅರ್ಥ ಮಾಡ್ಕೋರಿ ಸ್ವಲ್ಪ. ನಾವು ಹಳ್ಳಿ ಹೊಸಪೇಟೆಗೆ ಹೋಗ್ಬೇಕಾ ಅಣ್ಣ? ಇಷ್ಟು ಜನ ಪ್ಯಾಸೆಂಜರ್ಸ್ ನಾವು ಮನೆಗೆ ಹೋಗ್ಬೇಕು. 1 ಕಿಲೋಮೀಟರ್ ನೋಡ್ರಿ, ಪ್ಯಾಸೆಂಜರ್ಸ್ ಇಷ್ಟು ಜನ ನಾವು ಕೂತಿದೀವಿ. ಟಿಕೆಟ್ ಬಂದು ಒಂದ್ ಜಾಗ ಕೊಟ್ಟಿದ್ದಾರೆ, ಹೊರತೂರು ಕೋಡಿನೇ ಲಾಸ್ಟ್ ಅಂತಿದ್ದಾರೆ. ಇಲ್ಲಿ ನೋಡಿ, ನಾನು ಬಂದು ಧ್ವಂಸಂದ್ರ ಬಂದು 24 ರೂಪಾಯಿ ಮಾಡಿದೀನಿ. ಧ್ವಂಸಂದ್ರ ಹೋಗಲ್ವಂತೆ. 16 ರೂಪಾಯಿ ಹೊರತೂರು ಕೋಡಿನೇ ಇವ್ರು ಟಿಕೆಟ್ ಕೊಟ್ಟಿರೋದು. ಇವ್ರದ್ದು ಬಂದು ಗಾಂಧಿ ಸರ್ಕಲ್ ಹೋಗ್ಬೇಕಂತೆ. ಟಿಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಅಲ್ಲಿಗೆ ಹೋಗಲ್ವಂತೆ. ನೋಡಿದ್ರ ಯಾವ ತರ ಇದೆ ಲೆಕ್ಕಾಚಾರ ಇದು? ಡೈಲಿ ಪ್ಯಾಸೆಂಜರ್ಸ್ ಇರ್ತಾರೆ ಈ ರೂಟ್ ಅಲ್ಲಿ. ಟ್ರಾಫಿಕ್ ಇಲ್ಲ, ಏನು ಇಲ್ಲ, ಬಸ್ ಫ್ರೀ ಆಗಿ ಹೋಗ್ತಿದೆ. ನೋಡಿ, ಬೇಕಾದ್ರೆ ನೀವು ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಅಲ್ಲ, ಡೈಲಿ ಈ ರೂಟ್ ಅಲ್ಲಿ ಇರೋದೇ ಈವ್ನಿಂಗ್ ಬಂದು 3-4 ಬಸ್ ಇದೆ. ಇದರಲ್ಲಿ ಒಂದು ಬಸ್ ಹೋಗಿಲ್ಲ ಅಂದ್ರೆ ಇಷ್ಟು ಜನ ಪ್ಯಾಸೆಂಜರ್ಸ್ ಯಾವ ರೀತಿ ಟ್ರಾವೆಲ್ ಮಾಡಬೇಕು ನೋಡಿ. ನೀವೇ ನೋಡಿ, ಧ್ವಂಸಂದ್ರ ಅಂತ ಬೋರ್ಡ್ ಹಾಕಿದ್ದಾರೆ ಬಸ್ ಮೇಲೆ. ಇದು ಧ್ವಂಸಂದ್ರ ಹೋಗಲ್ವಂತೆ. ಹತ್ತಿಬೆಲೆ ಹೋಗೋ ಬಸ್ ಇದು. ಹೊರತೂರು ಕೋಡಿ ಹತ್ರ ತಿರ್ಸ್ಕೊಂಡು ಬರ್ತಿದ್ದಾರೆ. ಯಾಕಂದ್ರೆ ಹೊರತೂರು ಕೋಡಿ ಹತ್ರ ಟ್ರಾಫಿಕ್ ಜಾಸ್ತಿ ಇದೆಯಂತೆ. ಸೊ ನಾವು ಮನೆಗೆ ಹೋಗೋದು ಹೆಂಗೆ? ಇವ್ರು ತಿರ್ಸ್ಕೊಂಡು ಬರ್ಬೇಕು ತಾನೆ. ಹತ್ತಿಬೆಲೆ ಹೋಗಿ ಬರ್ಬೇಕು. ಇವ್ರು ಶಿಫ್ಟ್ ಇದೆ, ಲೇಟ್ ಆಗುತ್ತಂತ ಇವರು ಹೋಗಲ್ವಂತೆ. ಅರ್ಧ ದಾರಿಯಲ್ಲೇ ಮತ್ತೆ ತಿರ್ಸ್ಕೊಂಡು ಬರ್ತಾರಂತೆ. ಮತ್ತೆ ಪ್ಯಾಸೆಂಜರ್ಸ್ ನಾವ್ ಹೆಂಗ್ ಹೋಗೋದು? ಧ್ವಂಸಂದ್ರ ಟಿಕೆಟ್ ಕೊಡೋಣ. ಧ್ವಂಸಂದ್ರ ಹೋಗ್ಬೇಕಾಗಿರೋ ಬಸ್ ಧ್ವಂಸಂದ್ರನೇ ಹೋಗ್ಬೇಕು. ಕೊಡಿ ಧ್ವಂಸಂದ್ರ. 24 ರೂಪಾಯಿ ಟಿಕೆಟ್. ನಾ ಗಾಡಿ ಮೂವ್ ಮಾಡೋಣ. ನಿಮ್ದು ಏನ್ ಟಿಕೆಟ್ ಕೊಟ್ಟಿದ್ಯಲ್ಲ, ಏನ್ ಬೇಕಾದ್ ಮಾಡ. ನಾ ಮೂವ್ ಮಾಡೋರು ಗಾಡಿ. ಏನ್ ಬಂದಿಲ್ಲ ಕೋಡಿ ಕೂಡ ಏನ್ ಬೇಕಾದ್ರೆ ಕಳಿಸ್ತಾರ. ಕೋಡಿ ಕೂಡ ಇದೇನಂದ್ರೆ ನಿಮ್ಗೆ ಗಣಮಗ ಹೌದನಲ್ಲ, ಕೋಡಿ ಕೂಡ ಏನ್ ಬೇಕಾದ್ರೆ ಮಾಡ್ಲವ್ರು. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.
ಟಿಕೆಟ್ ಮಾತ್ರ ಕೊಡಬೇಡ ಅಂತಿದ್ದಾರೆ. ಸರಿ, ನನಗೇನು ಹೋಗಲ್ಲ, ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಆಗಿದೆ ಆಗಿ ನೋಡಿ. ಅನಿಸೋದು ಒಂದು ಸ್ಟಾಪ್ ಆಗಿ ಇನ್ನೊಬ್ಬರ ಕಡೆ ಅನಿಸೋಕ್ ಬಂದೆ ಇಲ್ಲಿ ಅದೇ ಬೇಕಾದ ಅವ್ರು ಏನ ಟಿಕೆಟ್ 24 ಧ್ವಂಸಂದ್ರ ಮಾಡಿದ್ದೀನಿ. 24 ಟಿಕೆಟ್ ಬರ್ಬೇಕಿಲ್ಲ. UPI ಮಾಡಿರೋದು ನಾನು. ಕೊಡಿ ಗಿಡ ಸರ್